ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಏನಿವರು ರೆಡಿ ಆಗಿಬಿಟ್ಟು ಗಾಡಿಯಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡಿದ್ರೆ, ಆ ಗಾಡಿಯಲ್ಲಿ ರೆಡಿ ಆಗಿಬಿಟ್ಟು ನಾವು ಹೋಗಿದ್ದು SG ಪಾಳ್ಯ BTM ಲೇಔಟ್ಗೆ. ಇಂತಕ್ಕಂದ್ರೆ ಇಲ್ಲಿ ಷಷ್ಠಿ ಪೂಜೆ ನಡೀತಿತ್ತು. ಸೊ ನಾವು ಫಸ್ಟು ನಮ್ಮ ಆಂಟಿ ಮೆಡಿಕಲ್ಗೆ ಹೋದ್ವಿ. ನಮ್ಮ ಆಂಟಿ ಮತ್ತು ನಮ್ಮ ದೊಡ್ಡಮ್ಮ ಫಸ್ಟೇ ಬಂದಿದ್ರು ಮೆಡಿಕಲ್ಗೆ. ಇಂತಕ್ಕಂದ್ರೆ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನ ಹತ್ರ ಹೊರಟ್ವಿ. ನಮ್ಮ ದೊಡ್ಡಪ್ಪ ಅಲ್ಲಿ ವೆಯ್ಟ್ ಮಾಡ್ತೀರಿ, VIP ದರ್ಶನ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕೂರಿಸಿದ್ರು. ಹಂಗೆ ನಮ್ಮ ಅಕ್ಕನೂ ಜಾಯ್ನ್ ಆದರು. ಅಲ್ಲಿ ಹಂಗೆ ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡು ನಾವು ಹಂಗೆ ದೇವ್ರ ದರ್ಶನ ಮಾಡೋಕ್ಕಂತ ಹೋದ್ವಿ. ಫುಲ್ ಜನ ಅಂದರೆ ಜನದಲ್ಲೂ ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ದೇವ್ರ ದರ್ಶನ ಮಾಡ್ಕೊಬಂದ್ವಿ. ನೋಡಿ ದೇವ್ರನ್ನೆಲ್ಲ ಹೆಂಗೆ ಅಲಂಕಾರ ಮಾಡಿದ್ದಾರೆ, ಸಖತ್ ಅಲಂಕಾರ ಎಲ್ಲ ಮಾಡಿದರು. ಸೊ ಮಾಡಿಕೊಂಡು ನಾವು ಹಂಗೆ ಪ್ರಸಾದ ಕೊಡ್ತಿದ್ರು. ಪ್ರಸಾದ 3-4 ಕಡೆ ಕೊಡ್ತಿದ್ರು, ಒಂದೇ ಕಡೆ ಕುತ್ಕೊಂಡು ತಿನ್ನೋ ಥರ ಇತ್ತು. ಸೊ ಕುತ್ಕೊಂಡು ತಿನ್ನೋ ಕಡೆ ಜಾಗ ಬಂದ್ವಿ. ಇನ್ನು 3 ಕಡೆ ಬಫೆ ಇತ್ತು. ಸೊ ಇಲ್ಲಿ ಕುತ್ಕೊಂಡು ತಿನ್ಕೊಂಡು ನಮ್ಮದೆಲ್ಲ ತಿಂದಾಯಿತು. ಲಾಸ್ಟ್ ಇನ್ನೂ ಮೊಸರು ತಂದಿರಲಿಲ್ಲ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮನೇ ಹೋಗ್ಬಿಟ್ಟು ಮೊಸರು ಎತ್ಕೊಬಂದು ನಮ್ಮ ಅಕ್ಕಗೆ ಹಾಕ್ತಾಯಿದ್ರು. ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪ ಪ್ರಸಾದ ಕೊಟ್ಟರು ಬ್ಯಾಗು. ಆ ಪ್ರಸಾದ ಬ್ಯಾಗ್ ಎತ್ಕೊಂಡು ನಾವು ವಾಪಸ್ಸು ನಮ್ಮ ಆಂಟಿ ಅಂಗಡಿಗೆ ಬಂದ್ವಿ ರೆಸ್ಟ್ ಮಾಡೋಣ ಅಂತ. ಒಂದು ಸ್ವಲ್ಪ ಹೊತ್ತು ಎಲ್ಲ ಕೂತ್ಕೊಂಡು ನೋಡಿ ಹೆಂಗೆ ಫೋನ್ ನೋಡ್ತಾವ್ರು. ನಮ್ಮ ಅಕ್ಕ ಅಲ್ಲೇ ನಿಂತ್ಕೊಂಡು ಫೋನ್ ನೋಡ್ತಾವ್ರು, ಒಳಗಡೆನೂ ಬಂದಿಲ್ಲ. ಆಮೇಲೆ ಮತ್ತು ನಮ್ಮ ದೊಡ್ಡಪ್ಪ ಬಂದರು, ನಿಂಗರಾಜ್ ಅಂಕಲ್ ಬಂದು ಜಾಯ್ನ್ ಆದರು. ಹಂಗೆ ಕುತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಅಕ್ಕ ನೋಡಿ ನಮ್ಮ ದೊಡ್ಡಪ್ಪ ಉಂಗುರ ಇಸ್ಕೊಂಡು ನನಗೆ ಕೊಟ್ಬಿಟ್ರು ಅಂತ ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ಸಂಜೆ 7 ಗಂಟೆ ಹಂಗೆ ಮತ್ತೆ SG ಪಾಳ್ಯಕ್ಕೆ ಬಂದ್ವಿ. ಯಾಕಂದರೆ ದೀಪೋತ್ಸವ ನಡೀತಿತ್ತು. 2,500 ಜನ ದೀಪ ಹಿಡಿತಾರೆ, ಅದನ್ನು ನೋಡೋಕ್ಕೆ ಬಂದ್ವಿ.